ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿ ಅನ್ನೋದು ಕಗ್ಗಂಟಾಗೋಗಿದೆ. ಒಂದು ಕಡೆ ಬೈ ಎಲೆಕ್ಷನ್ ಟೆನ್ಷನ್, ಮತ್ತೊಂದು ಕಡೆ ಇಲ್ಲಿ ಸರ್ಕಾರಕ್ಕೆ ಒಳ ಮೀಸಲಾತಿ ಟೆನ್ಷನ್. ಹಾಗಾಗಿ ಬೈ ಎಲೆಕ್ಷನ್ ಬ್ಯಾಟಲ್ ಹೊತ್ತಲ್ಲೇ ಸರ್ಕಾರಕ್ಕೆ ಇಲ್ಲಿ ಒಳ ಮೀಸಲಾತಿ ಟೆನ್ಷನ್ ಶುರುವಾಗಿದೆ. ಒಳ ಮೀಸಲಾತಿ ಗೊಂದಲಕ್ಕೆ ಅಂತಿಮ ತೆರೆ ಎಳೆಯಲು ಸಿಎಂ ನಿರ್ಧಾರ ಮಾಡಿಕೊಂಡಿದ್ದಾರೆ. ಈಗ ಇಂದಿನ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಅಂತಿಮ ತೀರ್ಮಾನ ಆಗುತ್ತಾ, ಫೈನಲ್ ಇವತ್ತಾದ್ರೂ ತೀರ್ಮಾನ ಆಗುತ್ತಾ ಅನ್ನೋ ಪ್ರಶ್ನೆ. ಮೀಸಲಾತಿ ವಿಚಾರಕ್ಕೆ ಗಡುವು ನೀಡಿದಂತಹ ಸಚಿವರು, ಶಾಸಕರು ಹಾಗೂ ಮುಖಂಡರು ಈಗಾಗಲೇ ಹಲವು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಅಪೂರ್ಣ ಆಗಿದೆ. ಪ್ರತ್ಯೇಕವಾಗಿ ಸಭೆಗಳನ್ನ ಕರೆದಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ. ಅದರಲ್ಲೂ ಕೂಡ ಒಳ ಮೀಸಲಾತಿ ವಿಚಾರದಲ್ಲಿ ಆದ್ರೆ ಯಾವುದೇ ಅಂತಿಮವಾಗಿ ತೀರ್ಮಾನ ಆಗಲಿಲ್ಲ. ಇಫ್ ಇನ್ ಕೇಸ್ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರ್ತಾರಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಇಂದಿನ ವಿಶೇಷ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆಯೇ ಚರ್ಚೆ ಆಗುತ್ತೆ. ಇಂದು ಸಂಜೆ 7 ಗಂಟೆಗೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ನಡೀತಾ ಇದೆ. ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಲಿದ್ದಾರೆ ಸಚಿವರು. ಒಳ ಮೀಸಲಾತಿ ಒಂದೇ ಅಜೆಂಡಾ ಮೇಲೆ ನಡೆಯಲಿರುವಂತಹ ಇಡೀ ಸಂಪುಟ ಸಭೆ ಇವತ್ತು 7 ಗಂಟೆಗೆ ಕ್ಯಾಬಿನೆಟ್ ಇದೆ. ಈ ಕ್ಯಾಬಿನೆಟ್ನಲ್ಲಿ ಆಲ್ ಓವರ್ ಕೇವಲ ಒಳ ಮೀಸಲಾತಿ ವಿಚಾರವಾಗಿ ಚರ್ಚೆ ಆಗುತ್ತೆ. ಅಂತಿಮ ನಿರ್ಧಾರ ಹೇಳದೇ ಇದ್ದಲ್ಲಿ ಹೋರಾಟ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ನಿನ್ನೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಯಿತು. ಹೀಗಾಗಿ ಇಂದಿನ ಕ್ಯಾಬಿನೆಟ್ನಲ್ಲಿ ಅಂತಿಮ ನಿರ್ಧಾರಕ್ಕೆ ಸಿಎಂಗೆ ಒತ್ತಡ ಇಲ್ಲಿ ಹಾಕ್ತಾ ಇರುವಂತದ್ದು ಶಾಸಕರು ಹಾಗೂ ಸಚಿವರು. ಫೈನಲಿ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬನ್ನಿ, ಒಳ ಮೀಸಲಾತಿ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಡಗೈ ಹಾಗೂ ಬಲಗೈ ಸಮುದಾಯದವರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇದೆ. ಈ ಹಿಂದೆಯಿಂದಲೂ ಕೂಡ ಹಲವು ಬಾರಿ ಸಿದ್ದರಾಮಯ್ಯ ಅವರು ಅನೇಕ ಬಾರಿ ಸಚಿವರು ಹಾಗೂ ಶಾಸಕರ ಜೊತೆ ಒಳ ಮೀಸಲಾತಿ ವಿಚಾರದಲ್ಲಿ ವಿಶೇಷವಾಗಿ ಸಭೆಗಳನ್ನ ಕರೆದಿದ್ದಾರೆ. ಪ್ರತ್ಯೇಕವಾಗಿ ಅದಕ್ಕೆ ಅಂತ ಹೇಳಿ ಟೈಮ್ ಕೊಟ್ಟಿದ್ದಾರೆ. ಆದ್ರೆ ಫೈನಲಿ ಏನಾಯ್ತು, ಒಂದು ತೀರ್ಮಾನ ಆಗಲೇ ಇಲ್ಲ. ಬಹಳಷ್ಟು ಗೊಂದಲ, ಮತ್ತಷ್ಟು ಕನ್ಫ್ಯೂಷನ್ ಇದೇ ಆಗ್ತಾ ಇದೆ. ಹಾಗಾಗಿ ಒಂದು ಕಡೆ ಉಪಚುನಾವಣೆ ಕದನ, ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಕದನ ಇದೆ. ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ನಿನ್ನೆ ನಡೆದಿರುವಂತದ್ದು. ಹಾಗಾಗಿ ಇವತ್ತು ಈ ಒಂದು ಕ್ಯಾಬಿನೆಟ್ನಲ್ಲಿ ಇದೇ ವಿಚಾರ ಚರ್ಚೆ ಆಗುತ್ತೆ. ರಾಜ್ಯ ಕಾಂಗ್ರೆಸ್ಗೆ ಇದು ದೊಡ್ಡ ಕಗ್ಗಂಟಾಗೋಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಇಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟೊಂದು ತಡ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಿಲ್ಲ. ಫೈನಲಿ ಒಂದು ಡಿಸಿಷನ್ಗೆ ಬರ್ತಾ ಇಲ್ಲ. ಏನಾದ್ರೂ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ಇದಕ್ಕೆ ತೆರೆ ಬೀಳಬಹುದಾ? ರೋಶಿನಿ, ಈಗಾಗಲೇ ಒಳ ಮೀಸಲಾತಿಯ ಕಗ್ಗಂಟು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿರ್ತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ವಿಶೇಷ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ರು ಸಹಿತ ಅದು ಇನ್ನೂ ಕೂಡ ಬಗೆಹರಿಸಿಲ್ಲ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಂಜೆ 7 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆ ಕೂಡ ವಿಧಾನಸೌಧದಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಒಳ ಮೀಸಲಾತಿ ಏನು 17% ಏನಿದೆ ಅದರಲ್ಲೇ ಒಂದು ಬಲಗೈ ಸಮುದಾಯಕ್ಕೆ ಮತ್ತೆ ಎಡಗೈ ಸಮುದಾಯಕ್ಕೆ ಒಂದಿಷ್ಟು ಹಂಚಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಮಹತ್ವ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕಾಗಿದೆ. ಏನು 17% ಏನಿದೆ ಅದರಲ್ಲಿ ಈಗಾಗಲೇ ಎಡಗೈ ಸಮುದಾಯ ಏನಿದೆ ನಮ್ಗೆ ಒಂದು ಒಳ ಮೀಸಲಾತಿ ಬೇಕು, ಇದರಲ್ಲೇ ನಮ್ಗೆ ಇಂತಿಷ್ಟು ಅಂತಕ್ಕಂಥ ಪರ್ಸೆಂಟೇಜ್ ನಮ್ಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ರಾಜ್ಯ ಸರ್ಕಾರದ ಮುಂದೆ ಆ ನಾಯಕರು ಇಟ್ಟಿರ್ತಕ್ಕಂಥದ್ದು. ಆದ್ರೆ ಇದೀಗ ಇವ್ರಿಗೇನಾದ್ರೂ ಒಳ ಮೀಸಲಾತಿಯನ್ನ ಕೊಟ್ರೆ ಇಲ್ಲಿ ಬಲಗೈ ಸಮುದಾಯ ದೊಡ್ಡ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸುವಂತದ್ದು ಕೂಡ ಇದೆ. ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಅದರಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತದೆ. ದೊಡ್ಡ ಮಟ್ಟದಲ್ಲಿ ಆಯಾ ಏನು ಬಲಗೈ ಸಮುದಾಯದ ನಾಯಕರು ಇಲ್ಲ, ನೀವೇನಾದ್ರೂ ಒಳ ಮೀಸಲಾತಿ ಕೊಟ್ರೆ ನಮ್ಗೆ ಇಲ್ಲಿ ಅನ್ಯಾಯ ಆಗುತ್ತೆ, ಅದನ್ನ ರೀತಿಯಲ್ಲಿ ನೋಡ್ಕೊಂಡು ನೀವು ಅದನ್ನ ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈಗ ಸಚಿವ ಸಂಪುಟದ ಸಭೆಯಲ್ಲಿ ಸಚಿವ KH ಮುನಿಯಪ್ಪ ಅವರಾಗಿರ್ಬಹುದು, RB ತಿಮ್ಮಾಪುರ ಆಗಿರ್ಬಹುದು, ಇವರೆಲ್ಲರೂ ಕೂಡ ಒಳ ಮೀಸಲಾತಿಗಾಗಿ ಸಾಕಷ್ಟು ಪ್ರತಿಭಟನೆ ಹಿಡಿದುಕೊಂಡಿದ್ದಾರೆ. ಇತ್ತ ಬಲಗೈ ಸಮುದಾಯದ ಸಚಿವರಾಗಿರ್ತಾರೆ ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬಹುದು, ಪರಮೇಶ್ವರ್ ಆಗಿರ್ಬಹುದು, ಮಹದೇವಪ್ಪ ಆಗಿರ್ಬಹುದು, ಇವರೆಲ್ಲರೂ ಸಹಿತ ಅವರ ಸಮುದಾಯದ ಪರವಾಗಿ ಕೂಡ ಬಡಿದಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಲಿದ್ದಾರೆ. ರೋಶಿನಿ, ಬಸವರಾಜ್, ಇವತ್ತು ಚರ್ಚೆ ಆಗುತ್ತೆ, ಅದಾದ ನಂತರ ಆಲ್ಮೋಸ್ಟ್ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಿದೆ. ಯಾಕೆ ಅಂತಂದ್ರೆ ಇದು ಬಹುಶಃ ಈ ಬೈ ಎಲೆಕ್ಷನ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತೇನಾದ್ರೂ ನಿರ್ಧಾರ ಆದ್ರೂ ಕೂಡ ಯಾರ ಪರವಾಗಿ ನಿರ್ಧಾರ ಆಗ್ಬೋದು ಅಂತಂದ್ರೆ, ಇಲ್ಲ ಅಂತಂದ್ರೆ ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡ್ತಾರಾ, ಎಲ್ಲರಿಗೂ ಕೂಡ ಸಮಾನವಾಗಿ ಇರುತ್ತಾ, ಹೇಗೆ ಅಂತ?
ರೋಶಿನಿ, ಒಂದ್ ಕಡೆ ಈಗಾಗ್ಲೇ ಏನು ರಾಜ್ಯ ಸರ್ಕಾರ ಒಂದು ಏನು ಒಳ ಮೀಸಲಾತಿಯನ್ನ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸ್ತಾನೆ ಇದೆ. ಆದ್ರೆ ಇವತ್ತಿನ ಸಚಿವ ಸಂಪುಟದಲ್ಲಿ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯ ಈಗಾಗ್ಲೇ ಒಂದು ಏನು ಎಡಗೈ ಸಮುದಾಯದ ನಾಯಕರೇನಿದ್ದಾರೆ, ಮುಖಂಡರೇನಿದ್ದಾರೆ, ಸಚಿವರೇನಿದ್ದಾರೆ ಒತ್ತಾಯವನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕಿದ್ದಾರೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಒಂದ್ ಕಡೆ ಇದು ಉಪಚುನಾವಣೆ ಕೂಡ ಬಂದಿರತಕ್ಕಂಥದ್ದು. ಇದೀಗ ಬಲಗೈ ಸಮುದಾಯದ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಹಾಗಾಗಿ ಇನ್ನೂ ಕೂಡ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಕಡಿಮೆ ಇರತಕ್ಕಂಥದ್ದು. ಆದ್ರೆ ಒಂದಿಷ್ಟು ಸುದೀರ್ಘವಾಗಿ ಇನ್ನೂ ಕೂಡ ಚರ್ಚೆ ನಡೆಸಬೇಕು ಅನ್ನುವಂತ ಒಂದ್ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಹ ನಿರ್ಧಾರವನ್ನ ಇವತ್ತಿನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬಹುದು ಅನ್ನುವಂತ ಮಾಹಿತಿ ನಮ್ಗೆ ಸಿಗ್ತಾ ಇದೆ. ಯಾಕಂತಂದ್ರೆ ಏನಾದ್ರೂ ಒಂದು ನಿರ್ಧಾರಗಳು ತೆಗೆದುಕೊಂಡ್ರೆ ಅದು ಒಂದು ಈ ಚುನಾವಣೆಗೆ ಎಫೆಕ್ಟ್ ಪರಿಣಾಮ ಬೀರುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅದನ್ನ ಅರಿತುಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನ ಒಂದ್ ಕಡೆ ಮುಂದೂಡುವಂತ ಸಾಧ್ಯತೆ ಕೂಡ ಎಲ್ಲ ಕಂಡು ಬರ್ತಾ ಇದ್ದಾವೆ. ರೋಶಿನಿ, ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಇವತ್ತು ಈ ಒಂದು ಕ್ಯಾಬಿನೆಟ್ನಲ್ಲಿ ಆಲ್ಮೋಸ್ಟ್ ನಿರ್ಧಾರ ಆಗುತ್ತಾ ಅಥವಾ ಇಲ್ವಾ ಅನ್ನೋಂಥದ್ದು ಈಗಲೂ ಕೂಡ ಪ್ರಶ್ನೆ ಆಗಿ ಉಳಿತಾ ಇದೆ. ಕಾರಣ ಏನು ಅಂತಂದ್ರೆ ಬೈ ಎಲೆಕ್ಷನ್ನ ಈಗ ಸಂಪೂರ್ಣವಾಗಿ ಆ ಕಡೆ ಇರುವಂಥದ್ದು ಈಗ ರಾಜ್ಯ ಕಾಂಗ್ರೆಸ್ ಗಮನ ಎಲ್ಲ. ಹಾಗಾಗಿ ಎಲೆಕ್ಷನ್ ಮತ್ತೊಂದು ಕಡೆ ಒಳ ಮೀಸಲಾತಿ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ನಿರ್ಧಾರ ಆದ್ರೂ ಆಗ್ಬೋದು, ಅಥವಾ ಮತ್ತೊಮ್ಮೆ ಈ ಒಂದು ಸಂಪುಟ ಸಭೆಗಳಲ್ಲಿ ಪೋಸ್ಟ್ಪೋನ್ ಆಗ್ಬೋದು, ಅಥವಾ ಮತ್ತೊಮ್ಮೆ ಇದಕ್ಕೆ ಸಭೆಗಳನ್ನ ಕರೀಬಹುದು, ಅಥವಾ ಇವತ್ತು ಏನೋ ಒಂದು ಸಮಾಧಾನ ಮಾಡಿಸಿ ಕಳಿಸ್ಬೋದು ಸಿದ್ದರಾಮಯ್ಯ ಅವರು. ಹಾಗಾಗಿ ನೋಡ್ಬೇಕಾಗುತ್ತೆ ಇವತ್ತಿನ ಸಂಪುಟ ಸಭೆಯಲ್ಲಿ ಏನಾಗುತ್ತೆ ಅಂತ.